ಆಯಿತು. ಎಲ್ಲ ಫಂಕ್ಷನ್ಗೂ ಯಾವುದೇ ಏನೂ ಕಮ್ಮಿ ಬೀಳಲಾರ್ದಂಗೆ ನಡೆಸ್ಕೊಡ್ತಾರೆ ರೀ ಅಕ್ಕ. ಸೊ ಹಾಗಾಗಿ ನಮ್ಮ ಮನೆಯವರೆಲ್ಲ ನಮ್ಮ ತವ್ರ ಮನೆಯವ್ರು ಎಲ್ಲರೂ ಅಕ್ಕಗೆ ಒಪ್ಪಿಸ್ಬಿಡ್ತೀವಿ ಪೂರ್ಣಿಮಾ ಅಕ್ಕಗೆ. ಇವಾಗ ನೋಡಿರಿ ಎಲ್ಲನೂ ಅವೇನು ಹಾರ ತುರಾಯಿ ಬಳಿ ಅದೇನು ಉಡಕ್ಕಿ ಸಾಮಾನು ನನಗೇನು ನೆಕ್ಸ್ಟ್ ಫಂಕ್ಷನ್ಗೆ ಏನು ಬೇಕು ನೋಡಿರಿ ಉಡಿ ತುಂಬಾಕೋದು ಅವೆಲ್ಲನೂ ಸಜ್ಜು ಮಾಡಿ ಇಟ್ಕೊಳಕತ್ತಾರ. ಆಮ್ಯಾಗ ಗದ್ದಲ ಒಳಗೆ ಆಗಂಗಿಲ್ಲತ್ತ ಎಲ್ಲರೂ ಮಮ್ಮಿ ಮತ್ತು ಆಂಟಿ ನಮ್ಮ ಮನ್ಯಾಗ ಎಲ್ಲರೂ ಬಂದು ತಾಟ್ ಒಳಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳಕತ್ತಾರ ರೀ. ಇವಾಗ ನೋಡಿರಿ ಪ್ಲೇಟ್ಸ್ ಒಳಗೆ ಹಸಿರು ಬಳಿ ಮತ್ತು ಉಡಕ್ಕಿಗೆ ನನಗೆ ಏನೇನು ಉಡಿ ತುಂಬಕ್ಕೆ ಏನೇನು ಬೇಕು ನೋಡಿರಿ ಅವೆಲ್ಲ ಹಾಕೊಳಕತ್ತಾರ. ಮತ್ತು ಹಸಿರು ಬ್ಲೌಸ್ ಪೀಸ್ ತೊಗೊಂಡಾರ. ಅದೇನು ಬ್ಲೌಸ್ ಪೀಸ್ ಐತೆ ನೋಡಿರಿ, ನಾವು ನಾಳೆ ನಮ್ದು ಡೆಲಿವರಿ ಆಗಿಂದ ವಾಪಸ್ 5 ತಿಂಗಳಾಗಿಂದ ನಾವು ಗಂಡನ ಮನೆಗೆ ಹೋಗ್ತಿರ್ತೀವಿ ನೋಡಿರಿ. ಆವಾಗ ನಮ್ಮ ಪಾಪುಗೆ ಅದೇ ಬ್ಲೌಸ್ ಪೀಸಿಂದ ಕುಚ್ಚಿಗೆ ಹೊಲಿಸ್ಬೇಕಂತ. ಇವಾಗ ನೋಡಿರಿ ನನಗೆ ಉಡಿ ತುಂಬಕ್ಕೆ ಬೇಕಾಗಿರುವಂಥ ಸಾಮಾನು ಎಲ್ಲ ಒಂದೇ ತಾಟೊಳಗೆ ಹಾಕಿ ಇಟ್ಕೊಂಡ್ಬಿಟ್ಟಾರ. ಆರತಿನೂ ರೆಡಿ ಮಾಡಿ ಇಟ್ಕೊಂಡಾರ. ಆಮೇಲೆ ಮತ್ತೆ ಹುಡ್ಕಾಡಿದ್ರೆ ಸಿಗಂಗಿಲ್ಲ ಅಂತೇಳಿ ಎಲ್ಲನೂ ಒಂದೇ ತಾಟ್ನಾಗ ಸಜ್ಜು ಮಾಡ್ಕೊಂಡು ಇಟ್ಕೊಂಡಾರ ಏನೇನು ಬೇಕಂತೇಳಿ. ನೆಕ್ಸ್ಟ್ ನೋಡಿರಿ ಇಲ್ಲಿ ಫಂಕ್ಷನ್ ಇಷ್ಟೊಳಗೆ ಸ್ಟಾರ್ಟ್ ಆಗ್ತದೆ ಅಂಥೇಳಿ ನಾನು ರೆಡಿ ಆಗಕ್ಕೆ ಬಂದೆ. ನಾನು ರೆಡಿ ಆಗೋ ಸಲುವಾಗಿ ಅಂಥೇಳಿ ಪಾರ್ಲರ್ದವ್ರಿಗೆ ಕರೆದಿದ್ದೆ. ಸೆಲ್ಫ್ ಮೇಕಪ್ ಮಾಡ್ಕೋಬಹುದಿತ್ತು, ನನಗೆ ಆಲ್ಮೋಸ್ಟ್ ಮೇಕಪ್ ಎಲ್ಲ ಬರ್ತದೆ. ಸೆಲ್ಫ್ ಮೇಕಪ್ ಮಾಡ್ಕೋಬೇಕಂದ್ರೆ ಇದು ದೊಡ್ಡ ಫಂಕ್ಷನ್ ಐತಲ್ರಿ, ಇಷ್ಟೆಲ್ಲ ಫಂಕ್ಷನ್ ಮಾಡತ್ತೀವಿ. ಸೊ ಮೇಕಪ್ ಮಾಡಿಸ್ಕೊಂಡ್ರೆ ಆಯ್ತು ಅಂಥೇಳಿ ಅಕ್ಕ ಕರೆದಿದ್ವಿ. ಅಕ್ಕ ನಮ್ಮ ರಿಲೇಟಿವ್ನೇ ಪಾರ್ಲರಿಂಗ್ ಮಾಡ್ತಾರೆ. ಸೊ ಅಕ್ಕ ಕರೆದಿದ್ವಿ. ಈಗ ನೆಕ್ಸ್ಟ್ ಮೇಕಪ್ ಮಾಡ್ತಾರೆ ನೋಡಿರಿ. ಯಾವ ಥರ ಆಗಿತ್ತು ಅಂಥೇಳಿ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ ನನ್ನ ಮೇಕಪ್. ನಾನು ಬೆಳಗ್ಗೆನೇ ಈ ಥರ ಇಲ್ಕಲ್ ಸೀರೆ ಹಾಕ್ಕೊಂಡಿದ್ದೆ ನೋಡಿರಿ. ಆಮೇಲೆ ನಮ್ಮ ತವ್ರ ಮನೆಯವರು ನನಗೆ ಸೀರೆ ತೊಗೊಂಬಂದಿರ್ತಾರೆ. ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಆಯರ್ ತೊಗೊಂಬಂದಿರ್ತಾರೆ ಈ ಥರ ದೊಡ್ಡ ಕುಪ್ಸದೊಳಗೆ. ಸೊ ಅವ್ರು ಕೊಟ್ಟಿಂದ ಆ ಸೀರೆ ಹಾಕೋತೀನಿ. ನೆಕ್ಸ್ಟ್ ನೋಡಿರಿ ಇವಾಗ ಫೇಸ್ ಮೇಕಪ್ ಎಲ್ಲನೂ ಕಂಪ್ಲೀಟ್ ಆಯಿತು. ಇವಾಗ ಹೇರ್ ಸ್ಟೈಲ್ ಮಾಡಕತ್ತಾರ. ನನ್ನ ಜ್ಯುವೆಲ್ರಿ ಮತ್ತು ಸ್ಯಾರಿಗೆ ಎಲ್ಲನೂ ಸೂಟ್ ಆಗುವಂಗೆ ಹೇರ್ ಸ್ಟೈಲ್ ಮಾಡಿದರು. ಆಮೇಲೆ ತೋರಿಸ್ತೀನಿ ಅಂತ ನನ್ನ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಎಲ್ಲ ಹೆಂಗಾಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳ್ರಿ ನನಗೆ. ನೋಡ್ರಿ ಇಲ್ಲಿ ಸ್ಟೇಜ್ ಡೆಕೋರೇಷನ್ ಯಾವ ಥರ ಆಗಿತ್ತು ಅಂಥೇಳಿ. ಮತ್ತು ನಾನು ಮ್ಯಾಗ ರೆಡಿ ಆಗಕ್ಕೆ ಹೋಗಿದ್ದೆ. ಆವಾಗ ಎಲ್ಲ ಜನನೂ ಬಂದು ಕೂತ್ಬಿಟ್ಟಿದ್ರು. ಹಾಲ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು. ನಮ್ಮ ನೆರೆಹೊರಿದವರು, ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್ ನಾವು ಯಾರ್ಯಾರಿಗೆ ಹೇಳಿರ್ತೀವಿ ನೋಡಿರಿ ಎಲ್ಲರೂ ಬಂದು ವೆಯ್ಟ್ ಮಾಡಕತ್ತಾರ. ನಾನೇನ ಬಂದಿರಲಿಲ್ಲ ರೆಡಿಯಾಗಿ. ಸೊ ನೋಡಿರಿ ಇಷ್ಟೆಲ್ಲ ಜನ ನನ್ನ ಫಂಕ್ಷನ್ಗೆ ಬಂದಿದ್ದರು. ಸೊ ಫೈನಲಿ ನೋಡಿರಿ ನಾ ರೆಡಿ ಆದೆ. ನಾನು ಮತ್ತು ನಮ್ಮ ಮನೆಯವರಿಬ್ಬರು ರೆಡಿಯಾಗಿ ಬಂದ್ವಿ ಕೆಳಗೆ. ನಮ್ಮ ಸಲುವಾಗಿ ಎಲ್ಲರೂ ವೆಯ್ಟ್ ಮಾಡತ್ತಿದ್ರು. ಆಲ್ಮೋಸ್ಟ್ ಭಾಳ ಲೇಟ್ ಆಗಿತ್ತು. ಸೊ ಇವಾಗ ಸ್ಟೇಜ್ ಮೇಲೆ ಹೋಗಾಕತ್ತೀವಿ. ನಾನು ಬೇರೆ ಕಡೆಯಿಂದ ಹೊಂಟಿದ್ದೆ. ಫೋಟೋಗ್ರಾಫರ್ ಮತ್ತೆ ಕರೆದ್ರು, ಇಬ್ಬರು ಕೂಡಿ ಈ ಕಡೆ ಸೆಂಟರಿಂದ ಬರ್ರಿ ಅಂಥೇಳಿ. ನೋಡ್ಬೋದು ನೀವು ಆ ಕಡೆ ಈ ಕಡೆ ಎಲ್ಲ ಜನ ಕೂತಾರೆ. ಎಷ್ಟು ಜನ ಅದಾರ ಅಂಥೇಳಿ ನೋಡಿ ನನಗೂ ಭಾಳ ಖುಷಿ ಆಯಿತು ಇಷ್ಟು ಜನಕ್ಕೆ ಎಲ್ಲರಿಗೂ ನೋಡಿ.
ಇವಾಗ ನೋಡ್ರಿ ಫಂಕ್ಷನ್ನು ಸ್ಟಾರ್ಟ್ ಆಯಿತು. ನಮ್ಮಿಬ್ಬರಿಗೂ ಕುಂಕುಮದ ಹಚ್ಚಕತ್ತಾರ. ಇವ್ರೇನು ಕುಂಕುಮ ಹಚ್ಚತ್ತಾರ ನೋಡ್ರಿ ಅವರಿಬ್ಬರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮಾರಿ. ನಾಗಲೇ ತೋರಿಸಿದ್ನಲ್ಲ ಪೂರ್ಣಿಮಕ್ಕ ಅವರ ಅಪ್ಪ ಅಮ್ಮ ತವ್ರ ಮನೆ ಕಡೆದವ್ರು ಮಾಡೋದಿರ್ತದ್ರಿ ಇದೆಲ್ಲ. ಸೊ ಹಂಗಾಗಿ ಅವ್ರ ಕಡೆನೇ ಎಲ್ಲ ಮಾಡಕ್ಕೆ ಹಚ್ಚಿದ್ರು. ಇವಾಗ ನೋಡ್ರಿ ಅವ್ದು ಹಾರ ದಂಡಿ ಏನು ಹಾಕೋ ಸಲುವಾಗಿ ತೊಗೊಂಡು ನಿಂತಾರ ನೋಡ್ರಿ. ಅವನ್ನ ಬೆಂಗಳೂರಿಂದ ತರಿಸಿದ್ರಿ, ದುಂಡ್ಮಲ್ಗಿ ಹೂವಿಂದು. ಇಲ್ಲೆಲ್ಲಿ ಸಿಗಂಗಿಲ್ಲ ಅಂತವು. ದಂಡಿ ಅಂತೂ ಭಾಳ ಡಿಫ್ರೆಂಟ್ ಇತ್ತು ರೀ, ಮಸ್ತ್ ಇತ್ತು. ಎಲ್ಲರೂ ಕೇಳಿದ್ರು ದಂಡಿಯಲ್ಲಿ ತರಿಸಿರಿ ಅಂತೇಳಿ. ಸೊ 2 ಹಾರ ಮತ್ತು ದಂಡಿ 2 ಬೆಂಗಳೂರಿಂದ ತರಿಸಿತ್ತು. ಇವೆಲ್ಲ ನಮ್ಮ ತವ್ರ ಮನೆಯವ್ರು ತರ್ದಿರ್ತದೆ ನೋಡ್ರಿ. ಹಾರ ದಂಡಿ ಬಳಿ ಮತ್ತು ನಾವೇನು ಹಾಕ್ಕೊಂಡು ನೋಡ್ರಿ, ನಾ ಸೀರೆ ಹಸಿರು ಸೀರೆ ಮತ್ತು ನಮ್ಮ ಮನೆಯವ್ರು ಏನು ಡ್ರೆಸ್ ಹಾಕ್ಕೊಂಡಾರ ನೋಡ್ರಿ, ಅವೆಲ್ಲ ತವ್ರ ಮನೆಯವ್ರು ತರದಿರ್ತದೆ. ಸೊ ನಮ್ಮ ಮಮ್ಮಿ ಎಲ್ಲ ತೊಗೊಂಬಂದಿದ್ರಿ ಇವು. ಈ ದಂಡೆ ಏನಿರ್ತದೆ ನೋಡ್ರಿ, ಅದನ್ನು ನನಗೆ ಕಟ್ಟೋಕ್ಕಿಂತ ಮುಂಚೆ 5 ಜನ ಮುತ್ತೈದರ ಹಣಿಗೆ ಮುಟ್ಟಿಸಿ ಆಮೇಲೆ ನನಗೆ ಕಟ್ತಾರೆ. ಈ ದೊಡ್ಡ ಕುಪ್ಸದೊಳಗೆ ನೋಡ್ರಿ ತವ್ರ ಮನೆಯವ್ರ ಅರ್ಧ ಮತ್ತು ಗಂಡನ ಮನೆಯವ್ರ ಅರ್ಧ ಖರ್ಚು ಮಾಡೋದಿರ್ತದೆ. ಅಂದ್ರೆ ಊಟದ ಖರ್ಚು ನಮ್ಮ ತವ್ರ ಮನೆಯವ್ರ ಅರ್ಧ ಮತ್ತು ನಾವು ಅರ್ಧ ಹಾಕೋದಿರ್ತದೆ ರೀ. ಆಮೇಲೆ ಈ ಬ್ಯಾಂಡ್ ಬಾಜಾದು ಇರ್ತಾವೆ ನೋಡ್ರಿ, ಬ್ಯಾಂಡ್ ಬಾಜಾ ಮತ್ತು ಹಾರ, ನಮ್ದು ಅರ್ಬಿ ಖರ್ಚು ಎಲ್ಲನೂ ನಮ್ಮ ತವ್ರ ಮನೆಯವ್ರದ್ದೇ. ಸೊ ಇಷ್ಟೆಲ್ಲ ಪದ್ಧತಿ ಐತ್ರಿ ನಮ್ಮ ಕಡೆ. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ದೊಡ್ಡ ಕುಪ್ಸಕ್ಕೆ ನಮ್ಮ ತವ್ರ ಮನೆ ಕಡೆದವರು ಬಂಗಾರ ಹಾಕೋ ಪದ್ಧತಿ ಇರ್ತದೆ, ಅಂದ್ರೆ ನಮ್ಮ ಮನೆಯವರಿಗೆ. ಸೊ ನೋಡ್ಬೋದು ಇವಾಗ ನಮ್ಮ ಮಮ್ಮಿ ಅರ್ಧ ತೊಲಿದು ಗಟ್ಟಿ ಉಂಗುರ ತೊಗೊಂಬಂದಿದ್ರು, ಅದನ್ನು ನಮ್ಮ ದೊಡ್ಡಪ್ಪ ಅವ್ರು ಹಾಕಕತ್ತಾರ ನೋಡ್ಬೋದಲ್ಲಿ. ಈ ಥರ ಪದ್ಧತಿ ಐತ್ರಿ, ಎಲ್ಲರೂ ಮಾಡ್ತಾರಂತಿಲ್ಲ, ಅವ್ರವ್ರ ಖುಷಿ ನೋಡ್ರಿ. ಮಾಡೋರು ಅರ್ಬಿ ಆಯರ್ ಮಾಡಿ ಮುಗಿಸ್ಬಿಡ್ತಾರೆ, ಇಲ್ಲಾಂದ್ರೆ ಬಂಗಾರ ಹಾಕೋರು ಹಾಕ್ತಾರೆ. ಸೊ ನಮ್ಮ ಮಮ್ಮಿನೂ ಬಂಗಾರ ತೊಗೊಬಂದಾರ. ನೆಕ್ಸ್ಟ್ ನೋಡ್ರಿ, ಇವಾಗ ನನಗೆ ಉಡಿ ತುಂಬ್ತಾರೆ. ಉಡಿ ತುಂಬ್ಕೊಳಕ್ಕಂತೇಳಿ ನನಗೆ ಬ್ಲೌಸ್ ಪೀಸ್ ಕೊಟ್ಟರು. ಅದಕ್ಕಿಂತ ಮೊದಲು ನಾನು ಅದನ್ನು ಬಟ್ವಾ ಅಂತೇಳಿ ಬರ್ತದಲ್ರಿ, ಅದನ್ನು ಹೊಲಿಸಿದ್ದೆ. ನಮ್ಮ ನಾದಿನಿಯವ್ರು ಹೊಲ್ದು ಕೊಟ್ಟಾರ, ನಮ್ಮ ವರ್ಷ ಅಕ್ಕ ಹೊಲ್ದು ಕೊಟ್ಟಾಳ ಅದನ್ನು. ಬಟ್ವಾ ಅಂಥೇಳಿ ಇವಾಗ ನಾವು ಏನು ಅದ್ರೊಳಗೆ ಏನು ಹಾಕಿದ್ರೂ ಬೆಳಂಗಿಲ್ಲ ರೀ, ಅದು ಭಾಳ ಹೆಲ್ಪ್ ಆಯಿತು ನನಗೆ ಅವತ್ತಿನ ದಿನ. ಸೊ ಅದರೊಳಗೆ ನಾ ಎಲ್ಲ ಉಡಿ ತುಂಬಿಸ್ಕೊಂಡೆ. ನೋಡ್ರಿ ಇವಾಗ ಉಡಿ ತುಂಬಾಕತ್ತಾರ. ಉಡಿ ತುಂಬಾಕ ಅಕ್ಕಿ ಮತ್ತು ಕೊಬ್ಬರಿ ಬಟ್ಲ, ಅರ್ಶಿನದ ಕೊಂಬ ಮತ್ತು ಮೇನ್ ಹತ್ತಿ ಹಣ್ಣು ನೋಡ್ರಿ. ಹಸಿ ಇರೋದು ಸಣ್ಣ ಸಣ್ಣ ಹತ್ತಿ ಹಣ್ಣು ತುಂಬಬೇಕು ಇದಕ್ಕೆ.
ಬಾಳೆಹಣ್ಣದು ಯಾವುದು ತುಂಬಲ್ರಿ, ಕೊಳಿಯುವಂಥದ್ದೇನು ತುಂಬಲ್ರಿ. ಅಂದ್ರೆ ನಾ ಇವಾಗ ಉಡಿ ಏನು ತುಂಬಿರ್ತಾರೆ ನೋಡ್ರಿ, ಇದನ್ನು ವಾಪಸ್ ನಾನು ಡೆಲಿವರಿಯಾಗಿ ನಮ್ಮ ಗಂಡನ ಮನೆಗೆ ಬರೋ ಮುಂದೆ ಉಡಿ ತೊಗೊಂಬರ್ಬೇಕ್ರಿ. ಹಾಗಾಗಿ ಎಲ್ಲನೂ ಅಡಿಕೆ, ಅರ್ಶಿಣದ ಬೇರೆ, ಅಕ್ಕಿ, ಕೊಬ್ಬರಿ ಬಟ್ಲ, ಹತ್ತಿ ಹಣ್ಣು ಇಷ್ಟೆಲ್ಲ ತುಂಬ್ತಾರೆ. ಈ ಕುಪ್ಸದೊಳಗೆ ಮೇನ್ ಪಾರ್ಟ್ ಅಂದ್ರೆ ಉಡಿ ತುಂಬೋದೇ ನೋಡ್ರಿ. ಈ ಉಡಿ ತುಂಬೋ ಪದ್ಧತಿ ಐತಿ. ಇದ್ರೊಳಗೆ 5 ಜನ ನನಗೆ ಮುತ್ತೈದೆಯರು ಬಂದು ಉಡಿ ತುಂಬ್ತಾರೆ. ಈ ಉಡಿ ತುಂಬಿಂದ ನಾನು ದೊಡ್ಡ ಕುಪ್ಸ ಮುಗಿದ ಮೇಲೆ ಯಾವಾಗ ಬೇಕಾವಾಗ ತವ್ರ ಮನೆಗೆ ಹೋಗ್ಬೋದ್ರಿ. ಅಲ್ಲಿ ತನ 7 ತಿಂಗಳು ತುಂಬುತ್ತಾನೆ ಈ ದೊಡ್ಡ ಕುಪ್ಸು ಮುಗಿತಾನ ನಾನು ತವ್ರ ಮನೆಗೆ ಹೋಗೋಂಗಿಲ್ಲ. ಸೊ ಇವಾಗ ಉಡಿ ಏನು ತುಂಬೋದು ನೋಡ್ರಿ. ಇವಾಗ ನೆಕ್ಸ್ಟ್ ಚಲೋ ದಿನ ಕೇಳ್ಕೊಂಡು ನಾ ಯಾವಾಗ ಬೇಕಾವಾಗ ತವ್ರ ಮನೆಗೆ ಹೋಗ್ಬೋದು. ಈ ದೊಡ್ಡ ಕುಪ್ಸಕ್ಕೆ ನೋಡ್ರಿ ಐರಿ ಮಾಡೋದಿರ್ತದೆ. ಅಂದ್ರೆ ನಮ್ಮ ಪಪ್ಪನ ಅಣ್ತಂಬ್ರಿಗೆ ಎಲ್ಲರಿಗೆ ನಮ್ಮ ಅತ್ತಿ ಮಾವರು ಮಾಡಬೇಕು, ಮತ್ತು ನಮ್ಮ ಮಾವ ಮತ್ತು ಅವ್ರ ಅಣ್ತಂಬ್ರಿಗೆಲ್ಲ ನಮ್ಮ ತವ್ರ ಮನೆಯವ್ರು ಮಾಡ್ಬೇಕು. ಹಿಂಗೆ ಇರ್ತದ್ರಿ. ನಮ್ಮ ಮಮ್ಮಿಯವರು ಎಲ್ಲರಿಗೆ ಆಯರ್ ತೊಗೊಂಬಂದಿದ್ರು. ನಮ್ಮ 4 ಜನ ಮಾವುಗಳಿಗೆ ಅತ್ತಿಗಳಿಗೆ ಆಯರ್ ತೊಗೊಂಬಂದಿದ್ರು, ತುಂಬ ಆಯರಿ. ಮತ್ತು ಈ ಕಡೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮಗಳಿಗೆ ಎಲ್ಲರಿಗೆ ನಾನು ಮತ್ತು ನಮ್ಮ ಮನೆಯವರಿಬ್ರು ಆಯರ್ ತೊಗೊಂಬಂದಿದ್ವಿ, ತುಂಬ ಆಯರಿ ಎಲ್ಲರಿಗೂ. ನೆಕ್ಸ್ಟ್ ನೋಡ್ರಿ, ಇವಾಗ ನಂದು ಉಡಿ ತುಂಬೋದೆಲ್ಲ ಮುಗೀತು. ಅದಾದಮೇಲೆ ಈ ಕಡೆ ನಮ್ಮ ದೊಡ್ಡಪ್ಪ ದೊಡ್ಡ ಮಗ ನಮ್ಮ ಮಮ್ಮಿಯವರು ತುಂಬ ಏರಿ ತೊಗೊಂಬಂದಿದ್ರು. ಅದನ್ನು ನಮ್ಮ ನಾದಿನಿಯವ್ರ ಕಡೆ ಕೊಡಕ್ಕೆ ಹಚ್ಚಾರ, ನೋಡ್ಬೋದು ನೀವಲ್ಲಿ.
ಇವಾಗ ನೋಡ್ರಿ ನಮ್ಮ ಕಡೆ ಯಾರೂ ಇರಲಿಲ್ಲ, ಎಲ್ಲ ಖಾಲಿ ಇತ್ತು ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಫೋಟೋ ತೊಗೊಳಕತ್ತೀವಿ. ಡೆಕೋರೇಷನ್ ಯಾವ ಥರ ಆಗಿತ್ತು ಅಂತ ಹೇಳಿ ನಾನು ಕಾಮೆಂಟ್ ಮಾಡಿ ಹೇಳ್ರಿ. ಫ್ಲವರ್ ಡೆಕೋರೇಷನ್ ಮಾಡಿದ್ವಿ, ಆಮೇಲೆ ಜುಗ್ಲ ಇಟ್ಟಿದ್ವಿ, ನೋಡ್ಬೋದು ನೀವು ಅಲ್ಲಿ ತೊಟ್ಲ. ಸೊ ಅದು ನಂದೊಂದು ಡ್ರೀಮ್ ಇತ್ತು ರೀ, ನಮ್ಮ ಮನೆಯವ್ರಿಗೆ ಇದೇ ಥರ ಡೆಕೋರೇಷನ್ ಮಾಡಿಸ್ರಿ ಅಂತ ಹೇಳಿದ್ದೆ. ನಾ ಯಾವ್ದು ಚೂಸ್ ಮಾಡೀನಿ ಅದನ್ನೇ ಡೆಕೋರೇಷನ್ ಮಾಡಿದರು. ಭಾಳ ಅಂದ್ರೆ ಭಾಳ ಚಂದ ಆಗಿತ್ತು ರೀ, ನನಗಂತೂ ಭಾಳ ಇಷ್ಟ ಆಯಿತು. ಸೊ ನಿಮಗೂ ಹೆಂಗೆ ಅನ್ನಿಸ್ತು ಡೆಕೋರೇಷನ್ ಅಂತೇಳಿ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಇವಾಗ ಬಂದಂಥ ಎಲ್ಲ ರಿಲೇಟಿವ್ಸ್ನು ಒಬ್ಬೊಬ್ಬರಾಗಿ ಸ್ಟೇಜ್ ಮೇಲೆ ಬಂದು ನನಗೆ ಕುಂಕುಮಾರ್ಶನ ಹಚ್ಚಿ ಆಶೀರ್ವಾದ ಮಾಡಿ ಅವ್ರೇನು ತಂದಿರ್ತಾರೆ ನೋಡ್ರಿ ಗಿಫ್ಟ್ಸ್ ಮತ್ತು ಆಯರಿ ಅವೆಲ್ಲ ನನಗೆ ಕೊಟ್ಟು ನನ್ನ ಜೊತೆ ಫೋಟೋ ತೆಗೆಸ್ಕೊಂಡು ಹೋಗಕತ್ತಾರ. ಇವಾಗ ಆಯರೇನು ಕೊಡತ್ತಾರ ನೋಡ್ರಿ ನಮಗೆ. ಅವರು ನಮ್ಮ ಅಣ್ಣ ವೈನಿ ಅಂದ್ರೆ ನಮ್ಮ ದೊಡ್ಡಪ್ಪ ಅವರ ಮಗ ಸೊಸಿ. ನಮ್ಮ ಪಪ್ಪಾಗ 4 ಜನ ಅಣ್ಣ ತಮ್ಮರಿ, ಅದ್ರೊಳಗೆ 3ನೇದವರ ಮಗ ಸೊಸಿ ರೀ ಇವರು. ಮತ್ತು ಈ ಕಡೆ ಎಲ್ಲೋ ಸೀರೆಯನ್ನು ಹಾಕೊಂಡಿರ್ತಾರೆ ನೋಡ್ರಿ ಇವರು ನಮ್ಮ ದೊಡ್ಡಮ್ಮ ರೀ, 2ನೇ ದೊಡ್ಡಮ್ಮ. ಅವರು ಇಬ್ಬರು ಧಾರವಾಡ ಒಳಗೆ ಇರ್ತಾರೆ. ಸೊ ಅವರಿಬ್ಬರು ನಮಗೆ ಬಂದು ಇವಾಗ ಆಶೀರ್ವಾದ ಮಾಡಿ ಫೋಟೋ ತೆಗೆಸ್ಕೊಳಕತ್ತಾರ. ಅಲ್ಲಿ ನೋಡ್ಬೋದು ನೀವು ಬಂದಂಥ ಎಲ್ಲ ರಿಲೇಟಿವ್ಸ್ನು ಸ್ಟೇಜ್ ಮೇಲೆ ಬಂದು ನಿಂತಾರೆ, ವೆಯ್ಟ್ ಮಾಡಕತ್ತಾರ. ನನ್ನ ಕುಪ್ಸಕ್ಕೆ ಭಾಳ ಜನ ಬಂದಿದ್ದೀರಿ, ಸಾಯಂಕಾಲ ತನ ಅಂತೂ ನನಗೆ ಟೈಮೇ ಸಿಕ್ಕಿಲ್ಲ. ಮತ್ತು ಅವರು ಬಂದವ್ರು ಎಲ್ಲರೂ ಗಿಫ್ಟ್ ಮತ್ತು ಸೀರೆ ಆಯರಿ ಏನೇನು ತೊಗೊಂಬಂತಿದ್ರು. ಯಾರ್ಯಾರು ಏನೇನು ತಂದಾರಂತ ನನಗೆ ಗೊತ್ತೇ ಆಗಲಿಲ್ಲ ರೀ, ಬಿಕಾಸ್ ಅಷ್ಟು ಗದ್ಲಿತ್ತು ರೀ. ಮತ್ತು ಅದ್ರದ್ದು ಒಂದು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಏನೇನು ತಂದಾರಂತೇಳಿ. ನಾ ಯಾರ್ಯಾರು ಏನೇನು ತಂದಾರಂತ ನೋಡೇ ಇಲ್ಲ. ಮತ್ತು ಅವೆಲ್ಲನೂ ನಮ್ಮ ಅತ್ತಿ ಕಡೆ ಇದಾವಲ್ರಿ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನೋಡ್ರಿ ನಮ್ಮ ಶ್ರೇಯಾ ಮತ್ತು ಆಕಿನ ಫ್ರೆಂಡ್ ಶ್ರೀ ಇಬ್ಬರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರು. ಪ್ರೆಗ್ನೆನ್ಸಿಗೆ ರಿಲೇಟಿವ್ ಆಗಿದ್ದೆ ಸಾಂಗ್, ರಿಮಿಕ್ಸ್ ಸಾಂಗ್ ಪ್ರಾಕ್ಟೀಸ್ ಮಾಡಿದ್ರು. ಮಸ್ತ್ ಅಂದ್ರೆ ಭಾಳ ಚೆಂದಾಗಿತ್ತು ರೀ ಡ್ಯಾನ್ಸ್. ವಿಡಿಯೋ ರೆಕಾರ್ಡ್ ಇಷ್ಟೇ ಆಗೈತಿ, ಅದಕ್ಕಾಗಿ ಇಷ್ಟೇ ತೋರಿಸಿದೆ ನಾನು. ಅದೆಲ್ಲ ಆಗಿಂದ ಎಲ್ಲ ಮಂದಿನೂ ಹೋದ್ರಿ. ನೆಕ್ಸ್ಟ್ ನಾವೀಗ ಫೋಟೋ ತೆಗೆಸ್ಕೊಳಕತ್ತೀವಿ. ನೋಡ್ಬೋದು ನೀವು ಅಲ್ಲಿ ಸ್ಟಿಕ್ ತರಿಸಿದ್ದೀವಿ ನಾವು, ಮರಾಠಿ ಒಳಗೆ ಇರುವಂಥದ್ದು. ಈಗ ಅದೊಂದು ಟ್ರೆಂಡ್ ಆಗಿಬಿಟ್ಟೈತೆ ರೀ, ಸ್ಟಿಕ್ ಇಟ್ಕೊಂಡು ಫೋಟೋ ತಗೊಳ್ಳೋದು. ಯಾರ್ಯಾರು ಏನೇನು ರಿಲೇಟಿವ್ ಆಗ್ತೀವಿ ಅದೆಲ್ಲ ಥರ ಸ್ಟಿಕ್ ಇಟ್ಕೊಂಡು ಫೋಟೋ ತಗೊಳ್ಳೋದು ಇವಾಗಿನ ಟ್ರೆಂಡ್ ನೋಡ್ರಿ. ಸೊ 4 ಜನ ಮಾಮಗಳು ನೋಡ್ರಿ, ನನಗೆ ಹುಟ್ಟು ಪಾಪುಗೆ ಮಾಮ ಆಗೋರು ಇವರೆಲ್ಲ. ಮೀ ಮಾಮ ಅಂತೇಳಿ ಅವ್ರು ಬೋರ್ಡ್ ಇಟ್ಕೊಂಡಿದ್ದೀರಿ. ನಾವು ಮೀ ಬಾಬಾ ಮೀ ಆಯಿ ಅಂತೇಳಿ ಇಬ್ಬರು ಇಟ್ಕೊಂಡಿದ್ವಿ. ಸೊ ಇವಾಗ ಫೋಟೋ ತಗೊಳಕತ್ತೀವಿ. ನೆಕ್ಸ್ಟ್ ನೋಡ್ರಿ ಇವಾಗ ನಮ್ಮ ಫ್ಯಾಮ್ಲಿ ಎಲ್ಲರೂ ಫೋಟೋ ತಗೊಳತ್ತೀವಿ. ನಮ್ಮ ಅತ್ತಿ ಮಾವ, ನಮ್ಮ ಮೈದ್ನ, ನಾನು, ನಮ್ಮ ಮನೆಯವರು, ಇದೆಲ್ಲ ನಮ್ಮ ಫ್ಯಾಮ್ಲಿ ನೋಡ್ರಿ. ಸೊ ಸ್ಟಿಕ್ ಇಟ್ಕೊಂಡು ನಾವು ಫೋಟೋ ತಗೊಳತ್ತೀವಿ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಫಂಕ್ಷನ್ ಮುಗೀತ್ರಿ. ಮುಗಿಸಿ ಮನೆಗೆ ಬರ್ಗೋಡ್ದು ಸಂಜಿಕೆ ಆಗಿಬಿಟ್ಟಿತ್ತು. ನೋಡ್ಬೋದು ನೀವು, ಸಾಯಂಕಾಲ ಕತ್ಲಾಗಕತ್ತೈತಿ. ಸೊ ಮನೆಗೆ ಬಂದ ಕೂಡಲೇ ದೃಷ್ಟಿ ತೆಗಿಯಾಕತ್ತಾರ, ಯಾವುದು ಕೆಟ್ಟ ಕಣ್ಣು ಬೀಳಾರ್ದು ಇರಲಿ ಅಂಥೇಳಿ. ನನಗಂತೂ ಫುಲ್ ಟೈರ್ಡ್ ಆಗಿತ್ತು ಅಲ್ಲಿ ನಿಂತು ನಂದು ಹೊಟ್ಟೆ ಬೇರೆ ಜಾಸ್ತಿ ಬಂದಿತ್ತು. ಸೊ ಹಂಗಾಗಿ ಫುಲ್ ಟೈರ್ಡ್ ಆಗಿತ್ತು. ಬರೋಣನೆ ನನ್ನ ಕಡೆನೇ ದೇವರಿಗೆ ದೀಪ ಹಚ್ಚಿಸಿ ಆರತಿ ಮಾಡ್ಸಕತ್ತಾರ. ಈ ಫಂಕ್ಷನ್ ಒಳಗೆ ಇನ್ನೂ ಭಾಳ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಎಲ್ಲ ಮಿಸ್ ಆಗ್ಯಾವ ನೋಡ್ರಿ. ಇವಾಗ ವಿಡಿಯೋ ನೋಡಿ ಅನ್ಸಾಕತ್ತದ ನನಗೆ, ನಾವು ಅಡ್ಗೆ ಏನೇನು ಮಾಡಿಸಿದ್ವಿ ಏನೇನಿಲ್ಲ, ಇನ್ನೂ ಭಾಳ ವಿಡಿಯೋ ಇದ್ರೊಳಗೆ ಯಾವುದೂ ಇಲ್ಲ ರೀ. ಯಾಕಂದ್ರೆ ಈ ಸಿಚುವೇಶನ್ ಒಳಗೆ ನಾನು ಮತ್ತು ನನ್ನ ಮನೆಯವರಿಬ್ಬರೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನಾವು ಸ್ಟೇಜ್ ಮೇಲೆ ಇರ್ತಿದ್ವಿ, ಬೇರೆದವ್ರ ಕೈಯಾಗ ನಾನು ಫೋನ್ ಕೊಡ್ತಿದ್ದೆ. ಸೊ ಅವರೇ ಸ್ವಲ್ಪ ಅಷ್ಟೇ ಮಾಡ್ಕೊಂಡಾರ. ಇಷ್ಟರೇ ಐತ್ರಿ ನಾ. ಸೊ ಅದಕ್ಕೆ ಖುಷಿ ಆಯ್ತು ನನಗೆ ನೋಡಿ. ಈ ಫಂಕ್ಷನ್ ಒಳಗೆ ನಾ ಹೆಂಗೆ ಕಾಣಿಸ್ತಿದ್ದೆ ಅಂತೇಳಿ ಕಾಮೆಂಟ್ ಮಾಡಿರಿ. ಮತ್ತು ನನ್ನ ಹೇರ್ ಸ್ಟೈಲ ಮತ್ತು ನನ್ನ ಜ್ಯುವೆಲ್ರಿ ಎಲ್ಲ ಹೆಂಗಾಗಿತ್ತು ಅಂತಲೂ ಹೇಳ್ರಿ. ಇನ್ನೊಂದು ಯಾವುದಾದ್ರೂ ವಿಡಿಯೋ ಒಳಗೆ ನಾನು ಜ್ಯುವೆಲ್ರಿ ಎಲ್ಲಿ ತರಿಸಿದ್ದೆ ಮತ್ತು ನನ್ನ ಬ್ಲೌಸ್ ವರ್ಕ್ ಎಲ್ಲಿ ಮಾಡಿಸಿದ್ದೆ ಅಂತ ಎಲ್ಲನೂ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತೀನಿ ನಾನು ನಿಮಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ನನ್ನ ದೊಡ್ಡ ಕುಪ್ಸದ ವಿಡಿಯೋ ಇಷ್ಟೇ ನೋಡಿರಿ. ಈ ವಿಡಿಯೋ ನಿಮ್ಗೆ ಎಲ್ಲಿಯಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿರಿ. ಇನ್ನು ಮುಂದೆ ನೆಕ್ಸ್ಟ್ ನಾನು ತವ್ರ ಮನೆಗೆ ಹೋಗೋಣ ಏನೆಲ್ಲ ಆಯಿತು ಅಂತ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂತ.
ಸೊ ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.